ಎಲ್ಲ ಪ್ರೇಕ್ಷಕರಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ಈಗ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ ಅನ್ನೋದರ ಕಡೆಗೆ ಎಲ್ಲ ರಾಶಿಗಳ ಬಗ್ಗೆ ಗಮನ ಹರಿಸೋಣ. ಓಂ ಅರುಣಾಕಿರಣ ಜ್ವಾಲಯರಿಂತ ಸಾವಕಾಶಿ ವಿತಪ್ತಿ ಜಪಪಡಿಕ ಪುಸ್ತಕ ವೈದ್ಯಸ್ತಾಯ ತರವರ್ಕರಾಧ್ಯ ಪಲ್ಲಕಲ್ಲಾರ ಸಂಸ್ಥಾನ ವ್ಯವಸ್ಥೋ ರವಿಬಾಲ್ ನಿತ್ಯ ಕಲ್ಯಾಣಶೀಲ ಬಾಲಾತ್ ತ್ರಿಪುರ ಸುಂದರ್ಯೇ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹಂ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. ವೃಷಭ ರಾಶಿಯ ಆಗಸ್ಟ್ ತಿಂಗಳ ಒಂದು ಭವಿಷ್ಯ ಹೇಗಿದೆ ನೋಡೋಣ. ನೋಡಿ, ಒಂದು ವಿಷಯ ಗಮನದಲ್ಲಿರಬೇಕು. ಇದು ಸಾಧಾರಣವಾಗಿ ನಿಮಗೆ ಏನಾದರೂ ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಹೇಗಿದೆ ಅಂತ ಫಲ ಗೊತ್ತಾಗಬೇಕಾದ್ರೆ ತುಂಬಾ ಅಥೆಂಟಿಕ್ ಆಗಬೇಕು ಅಂತ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಪರಿಶೀಲನೆ ಮಾಡತಕ್ಕಂಥದ್ದು. ಆಯ್ತಾ? ನಂಬರಿಗೆ ಕರೆ ಮಾಡಿ ನೀವು ನಮ್ಮನ್ನ ಭೇಟಿ ಮಾಡಿದ್ರೆ ವೈಯಕ್ತಿಕ ಜಾತಕ ಪರಿಶೀಲನೆ ಆಗ್ತದೆ. ಅವಾಗ ಏನು ಫಲ ನೀಡುತ್ತದೆ ಅದನ್ನ ಹೇಳುವಂತದ್ದಾಗಿರ್ತದೆ. ವೃಷಭ ರಾಶಿಯವರಿಗೆ 3ನೇ ಮನೆಯಲ್ಲಿ ಗುರುಬಲ ಇರೋದಿಲ್ಲ. ಜಾಗರೂಕರಾಗಿರಿ. ಯಾವುದೇ ದೊಡ್ಡ ಮಟ್ಟದ ವ್ಯವಹಾರ, ಬಂಡವಾಳ, ಯಾರಿಗೆ ಬ್ಯಾಂಕ್ಗೆ ಸಾಲಕ್ಕೆ ಸೈನ್ ಹಾಕುವಂಥದ್ದು, ಸಾಕ್ಷಿದಾರರಾಗಿ ಯಾವುದೇ ನ್ಯಾಯ ಪಂಚಾಯತಿಗಳಲ್ಲಿ ಮುಂದೆ ಕೂರುವಂಥದ್ದು ಇಂಥದನ್ನ ಮಾಡಬೇಡಿ. ಗುರುಬಲ ಇರೋದಿಲ್ಲ, ಮಾತು ಸಿದ್ಧಿಯಾಗೋದಿಲ್ಲ, ಸಮಸ್ಯೆ ಆಗ್ತದೆ. ಹಾಗೆ ಶನಿಯ ಬಲ ಇದೆ. ಶನಿ ಅತ್ಯುನ್ನತವಾಗಿದ್ದಾರೆ, ಶನಿ ಫಲ ಕೊಡ್ತಾರೆ. ಆದರೂ ಕೂಡ ಒಂದು ಮಾತಿದೆ, ಹರಿಮುನಿದರೆ ಹರಕಾಯ್ವ, ಹರಮುನಿದರೆ ಹರಿಕಾಯ್ವ, ಗುರು ಮುನಿದರೆ ಕಾಯ್ವರಾರಯ್ಯ ಅಂತ ಒಂದು ಮಾತು ಹೇಳ್ತಾರೆ ಜ್ಯೋತಿಷಾಸ್ತ್ರದಲ್ಲಿ. ಹಾಗಾಗಿ ಗುರುವಿಲ್ಲದೆ ಮಾಡುವಂತ ಯಾವುದೇ ಕೆಲಸವು ಸಂಪೂರ್ಣವಾಗಿ ಕೈಗೂಡೋದಿಲ್ಲ. ಹಾಗಾಗಿ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೆ ಬೇಕು. ಹಾಗಾಗಿ ವೃಷಭ ರಾಶಿಯವರು ಗುರುವಿನ ಆರಾಧನೆಯನ್ನ ಮಾಡಿಕೊಳ್ಳಿ. ಗುರು ಶಾಂತಿಯನ್ನ ಮಾಡಿಸಿಕೊಳ್ಳುವುದಕ್ಕೆ ನಿಮಗೆ ಶಕ್ತರಾಗಿದ್ದರೆ ಗುರು ಶಾಂತಿಯನ್ನ ಮಾಡಿಸಿಕೊಳ್ಳಿ. ಯಾಕೆಂದ್ರೆ ಬರುವ 2027 ಏಪ್ರಿಲ್ ವರೆಗೂ ಕೂಡ ಗುರುಗಳು 3ನೇ ಮನೆಯಲ್ಲಿಯೇ ಇರ್ತಾರೆ. ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ರಾಶಿಗೆ 3ನೇ ಮನೆ ಆಗ್ತದೆ. ಅದು ಗುರುಬಲ ಇರೋದಿಲ್ಲ. ಹಾಗಾಗಿ ಜಾಗ್ರತೆಯಾಗಿರಿ. ನಿಮ್ಮ ಯಾವುದೇ ವ್ಯಾಪಾರ, ವ್ಯವಹಾರ, ಇನ್ನೊಂದು ಮತ್ತೊಂದು ಬಹಳ ಹುಷಾರಾಗಿ, ಜಾಗರೂಕರಾಗಿ, ವಿಶೇಷವಾದಂತಹ ಆಸಕ್ತಿಯನ್ನ ಇಟ್ಟು ಮಾಡಿ. ಯಾಕಂದ್ರೆ ಲಾಸ್ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇರ್ತದೆ. ಶನಿಮಾತ್ಮ ಒಬ್ಬನೇ ಒಂದು ಶುಭ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಶನಿಮಾತ್ಮ ಒಬ್ಬನೇ ಕಾಪಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಗುರುವಿಲ್ಲದೆ ನಡೆಯೋದಿಲ್ಲ. ಅದಕ್ಕೆ ನವಗ್ರಹಗಳು 12 ಮನೆಗಳಲ್ಲಿ 12 ರಾಶಿಗಳಲ್ಲಿ ಅವರು ಸೂರ್ಯಚಂದ್ರರಾದಿಯಾಗಿ ರಾಹುಕೇತುಗಳವರೆಗೆ ಎಲ್ಲರೂ ಕೆಲಸವನ್ನ ಮಾಡ್ತಾರೆ. ಒಬ್ಬೊಬ್ಬರ ಒಂದು ಬಲ ಒಂದೊಂದು ರೀತಿಯಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಇನ್ನೇನು ವಿಶೇಷವಾಗಿ ಸಿನಿಮಾ ರಂಗದವರು, ವೃಷಭ ರಾಶಿ ಸಿನಿಮಾ ರಂಗದವರಿಗೆ ಗುರುಬಲ ಕಡಿಮೆ ಇರುವುದರಿಂದ, ಯಾಕಂತ ಹೇಳಿದ್ರೆ ವೃಷಭ ರಾಶಿ ಅಂತ ಹೇಳಿದ್ರೇನೆ ಶುಕ್ರ, ಕಲೆಗೆ ಸಂಬಂಧಪಟ್ಟಂಥದ್ದು, ವ್ಯಾಮೋಹ, ಮೋಹಕವಾಗುವಂಥದ್ದು, ಇದೆಲ್ಲವೂ ಕೂಡ ಶುಕ್ರನಿಗೆ ಸಂಬಂಧಪಟ್ಟಿದ್ದು. ಸ್ವಲ್ಪ ನಿಮ್ಮ ಏನು ವೃತ್ತಿ ಇದೆ, ನಿಮ್ಮ ಸಿನಿಮಾ ರಂಗದಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳು, ಇನ್ನೊಂದು ಮತ್ತೊಂದು, ಇವತ್ತು ಅನ್ನೋದು 3 ದಿನ ಮುಂದೆ ಹೋಗ್ಬೋದು. ನಿಮ್ಮ ಎಲ್ಲಾ ಸಿದ್ಧತೆಗಳು ಆದಾಗ ನಿಮ್ಮ ಕೆಲಸಗಳು ಕೈ ತಪ್ಪಿ ಹೋಗ್ಬೋದು. ಬರುವವರು ಬರದೇ ಇರಬಹುದು. ನಿಮಗೆ ಹಣಕಾಸಿನ ತೊಡಕುಗಳಾಗ್ಬೋದು. ಈ ರೀತಿ ಎಲ್ಲ ಆಗ್ತದೆ. ಆ ಹಣಕಾಸಿನ ತೊಡಕುಗಳನ್ನ ಸರಿಗೂಡಿಸುವುದಕ್ಕೋಸ್ಕರ ಶುಕ್ರವಾರ ವಿಶೇಷವಾಗಿ ದುರ್ಗಾದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳು ಅನುಕೂಲ ಆಗ್ತದೆ. ಹಾಗೆ ಕೃಷಿಕರು, ವೃಷಭ ರಾಶಿಯ ಕೃಷಿಕರು, ನೀವು ಯಾವುದೇ ವ್ಯವಹಾರವನ್ನ ಮಾಡಿ, ಯಾವುದೇ ಬೆಳೆಯನ್ನ ಮಾಡಿ, ಈಗಿನ ಒಂದು ಮಳೆಗಾಲದ ಸ್ಥಿತಿ ಗೊತ್ತಿದೆ ನಿಮಗೆ. ನೀರಾವರಿ ಇದ್ದರೆ ಮಾತ್ರ ನೀವು ಹೆಚ್ಚಿನ ಪ್ರಮಾಣದ ನೀವು ಅಂದುಕೊಂಡಂತ ಬೆಳೆಯನ್ನ ಮಾಡಿ ಅನುಕೂಲ ಆಗ್ತದೆ. ನಿಮ್ಮ ಬೆಳೆಗೆ ಒಳ್ಳೆಯ ಬೆಲೆ ಸಿಗ್ತದೆ, ಫಲ ಚೆನ್ನಾಗಿ ಬರ್ತದೆ. ಮಳೆಯನ್ನೇ ನೆಚ್ಚಿಕೊಂಡು ಮಾಡಿದರೆ ಈಗಿನ ಪರಿಸ್ಥಿತಿಗೆ ಬಹಳ ಕಷ್ಟ ಆಗ್ತದೆ. ಯಾಕೆಂದ್ರೆ ಈ ಸಂವತ್ಸರದಲ್ಲಿ ಇರುವುದು ಹಾಗೆ, ಮಳೆ ಎಲ್ಲಂದರಲ್ಲಿ ಬರ್ತದೆ, ಎಲ್ಲಾ ಕಡೆಗೂ ಬರುವುದಿಲ್ಲ. ಅತಿವೃಷ್ಟಿಯೂ ಆಗಬಹುದು, ಅನಾವೃಷ್ಟಿಯೂ ಆಗಬಹುದು. ಹಾಗಾಗಿ ರೈತರು ತೊಂದರೆಯನ್ನು ತಗೊಂಡು ತುಂಬಾ ಸಾಲಗಾರರಾಗಿ ನಾಳೆ ಪರಿತಪಿಸುವುದು ಬೇಡ. ನಿಯಮಿತವಾಗಿ ನಿಮ್ಮ ಬುದ್ಧಿವಂತಿಕೆಯಲ್ಲಿ ನೀವು ಬೆಳೆಯನ್ನ ಮಾಡಿ ಎಲ್ಲಾ ರೀತಿಯಿಂದ ಅನುಕೂಲ ಆಗ್ತದೆ. ವಿಶೇಷವಾಗಿ ನಂದಿಯನ್ನ ಆರಾಧನೆಯನ್ನ ಮಾಡಿ. ಯಾಕೆಂದ್ರೆ ಬಸವ ಅಂತ ಹೇಳಿದ್ರೆ ಅದನ್ನ ನೆಚ್ಚಿಕೊಂಡೇ ವ್ಯವಹಾರವನ್ನು ಮಾಡತಕ್ಕಂಥದ್ದು ಅವರೇ, ಅದೇ ಭೂಮಿಗೆ ಒಡೆಯ, ಆಯ್ತಾ, ಈಶ್ವರನ ವಾಹನ. ಹಾಗಾಗಿ ಆ ನಂದಿಯನ್ನ ಆರಾಧನೆ ಮಾಡಿ ಖಂಡಿತ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ಸಿಗ್ತದೆ. ಇನ್ನು ರಾಜಕೀಯ ಕ್ಷೇತ್ರದವರಿಗೆ ಬಹಳ ಜಾಗರೂಕರಾಗಿರಿ. ಯಾಕೆ ಅಂತ ಹೇಳಿದರೆ ಗುರುವಿಲ್ಲ,
ಶನಿ ಒಬ್ಬನೇ ಇರತಕ್ಕಂಥದ್ದು ಉನ್ನತ ಸ್ಥಾನದಲ್ಲಿ. ಆಯ್ತಾ? ಸದ್ಯದ ಪರಿಸ್ಥಿತಿಗೆ ಈ ತಿಂಗಳು ಕುಜ ನಿಮ್ಮದೇ ರಾಶಿಯಲ್ಲಿ ಇದ್ದಾನೆ. ಬಹಳಷ್ಟು ಒತ್ತಡಗಳು ಬರ್ತದೆ. ಆಯ್ತಾ? ರಾಜಕೀಯ ಮೇಲಾಟಗಳು ಈಗ ಆಲ್ರೆಡಿ ಎಲ್ಲರೂ ನೋಡ್ತಾನೆ ಇದ್ದಾರೆ. ರಾಜಕೀಯ ಮೇಲಾಟಗಳು ಹೇಗೆ ನಡೀತದೆ ಅಂತ ಹೇಳಿ ಏನಾದರೂ ಒಂದು ಹೊಸದಾದಂತಹ ಸಮಸ್ಯೆಗಳು ಹುಟ್ಟುಕೊಳ್ತದೆ. ಪರಿಹಾರ ಸಿಗೋದಿಲ್ಲ, ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಹೇಗೆ ಅಂದ್ರೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಆಗ್ತದೆ. ರಾಜಕೀಯದವರು ವಿಶೇಷವಾಗಿ ನೀವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ದೇವರು ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನ ಮಾಡಿ ನಿಮ್ಮ ಕಷ್ಟಗಳಿಗೆ ವಿಶೇಷವಾದಂತ ಪರಿಹಾರ ದೊರಕುತ್ತದೆ. ಇನ್ನು ವಿದ್ಯಾರ್ಥಿಗಳು ನೋಡಿ, ವಿಶೇಷವಾಗಿ ಗಮನಿಸಿ, ಶನಿಮಾತ್ಮನ ಸ್ಥಿತಿ ಚೆನ್ನಾಗಿದೆ. ಆದರೆ ಗುರು ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ಇದು ನಿಮ್ಮ ರಾಶಿಗೆ 3ನೇ ಮನೆ. ಗುರುಬಲ ಇರೋದಿಲ್ಲ, ವಿದ್ಯಾಭ್ಯಾಸಕ್ಕೆ ಅನುಕೂಲವೂ ಆಗೋದಿಲ್ಲ, ಕುಳಿತು ಓದ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಮಾನಸಿಕವಾಗಿ ಹಿಂಸೆ, ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು ಈ ರೀತಿ ಎಲ್ಲ ಆಗ್ತದೆ. ಸಾಧ್ಯವಾದಷ್ಟು ನೀವು ಶುಕ್ರವಾರ ಯಾವುದಾದರೂ ಒಂದು ದೇವಿಯ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡಿ. ಆ ದೇವಿಗೆ ನಿಮ್ಮ ಕೈಲಾಗಿದ್ದು ಅರಿಶಿಣ, ಕುಂಕುಮ, ಹೂವು, ಏನು ಬೇಕಾದರೂ ನಿಮ್ಮ ಕೈಲಿ ಏನಾಗ್ತದೆ ಅದನ್ನ ಕೊಟ್ಟು ಒಂದು ದೇವಿಯ ದರ್ಶನವನ್ನು ಪಡ್ಕೊಂಡು ಆಶೀರ್ವಾದವನ್ನ ತಗೊಳ್ಳಿ. ನಿಮ್ಮ ವಿದ್ಯಾಭ್ಯಾಸ ಮುಂದೆ ಹೋಗ್ತದೆ. ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ. ವಿಶೇಷವಾದಂತಹ ಒಂದು ಸೂಚನೆ ಏನಪ್ಪಾ ಅಂದ್ರೆ, ಯಾರು ಯಾವ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕು, ನಿಮ್ಮ ರಾಶಿ ನಕ್ಷತ್ರಗಳಿಗೆ ಅನುಗುಣವಾಗಿ ಯಾವ ರಾಶಿಯವರಿಗೆ ಯಾವ ರುದ್ರಾಕ್ಷಿಯನ್ನ ಹಾಕಿದರೆ ಅಭಿವೃದ್ಧಿ ಆಗ್ತದೆ, ಅನುಕೂಲ ಆಗ್ತದೆ. ಇದು ನಿಮಗೆ ಬೇಕು ಅಂದ್ರೆ ನನ್ನಲ್ಲಿ ಎಲ್ಲ ರೀತಿಯಾದಂತಹ ರುದ್ರಾಕ್ಷಿಗಳು ಸಿಗ್ತದೆ. ಇಂಥವರಿಗೆ ಇಂಥದ್ದೇ ರಾಶಿಗೆ ಇಂಥದ್ದೇ ರುದ್ರಾಕ್ಷಿ, ಇದನ್ನ ಇಂತಹ ದಿನದಲ್ಲೇ ಧಾರಣೆ ಮಾಡಬೇಕು ವಿಧಾನ ಇದೆ. ನಾನು ಭಗವಂತನ ಒಂದು ಆರಾಧನೆಯನ್ನು ಮಾಡಿ, ಅಭಿಷೇಕವನ್ನ ಮಾಡಿ, ಪೂಜೆ ಮಾಡಿ ನಿಮಗೆ ಅದನ್ನ ಧಾರಣೆಯನ್ನ ಮಾಡಿಸ್ತೇನೆ. ಆಸಕ್ತಿ ಇರ್ತಕ್ಕಂಥವರು ಕೆಳಗೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ವಿಷಯಗಳನ್ನ ಹಂಚಿಕೊಳ್ಳಿ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಇಂದಿಗೆ ಈ ಒಂದು ಸಮಯಕ್ಕೆ 2026 ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಮಾಪ್ತವಾಗುತ್ತೆ. ಓಂ ಸ್ವಸ್ತಿ.